ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತೊಂದು ಬ್ರೆಡ್ ಪಕೋಡನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಸ್ಟಫಿಂಗ್ ಹಾಕದೆ ಹೋಮ್ ಮೇಡ್ ಚಟ್ನಿಗಳನ್ನ ಮಾಡಿಕೊಂಡು ಅದನ್ನು ಯಾವ ಥರ ಬ್ರೆಡ್ ಪಕೋಡನ ಈಸಿಯಾಗಿ ಆ್ಯಂಡ್ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಮಿಕ್ಸಿ ಜಾರಿಗೆ ಒಂದು ಕಟ್ಟಿನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಖಾರ ಇರುವಂಥ ಹಸಿಮೆಣಸಿಕಾಯಿನ ಹಾಕೋದಿದ್ದೀನಿ. ಹಾಗೆ ಒಂದು 3-4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ 2-3 ಸ್ಪೂನಷ್ಟು ನಾನು ಹುಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನಾನು ಕೋಲ್ಡ್ ವಾಟರ್ ಹಾಕ್ತಾಯಿದ್ದೀನಿ. ಕೋಲ್ಡ್ ವಾಟರ್ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದರೆ ಸೊ ಕಲರ್ ಹಾಗೇ ಇರುತ್ತೆ. ಸೊ ಕಲರನ್ನು ಬಿಟ್ಕೊಡಲ್ಲ. ಸೊ ಆ ಕಾರಣದಿಂದ ನಾನು ಕೋಲ್ಡ್ ವಾಟರ್ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ತಾಯಿದ್ದೀನಿ. ಸೊ ಈ ಕಂಟೆಸ್ಟೆಂಟಲ್ಲಿದ್ದರೆ ಸಾಕು. ಬ್ರೆಡ್ಗೆ ಒಂದು ಲೇಯರ್ ಆಗಿ ಹತ್ಕೋಬೇಕು. ಸೊ ಗ್ರೀನ್ ಚಟ್ನಿ ರೆಡಿ ಆಯಿತು. ಸೊ ರೆಡ್ ಕಲರ್ ಚಟ್ನಿನ ರೆಡಿ ಮಾಡ್ಕೋಬೇಕು. ಸೊ ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ 4-5 ಒಣಮೆಣಸಿಕಾಯಿನ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆ ಹಾಕಿ ಅದನ್ನು ತೊಗೊಂಡು ನೀರು ಮಾತ್ರ ಬಿಟ್ಟು ಒಣಮೆಣಸಿಕಾಯಿನ ತೊಗೊಂಡು ಅದನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಅರ್ಧ ಇಂಚು ಹಸಿ ಶುಂಠಿ ಹಾಗೂ ಒಂದು ಅರ್ಧ ನಿಂಬೆ ರಸನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೂ ಕೂಡ ಕೋಲ್ಡ್ ವಾಟರ್ನ ಹಾಕೋತಾ ಇದ್ದೀನಿ. ಸೇಮ್ ಅದೇ ರೀಸನ್. ಈಗ 2 ಚಟ್ನಿಗಳನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಈ ಗ್ರೀನ್ ಚಟ್ನಿ ರೆಡ್ ಕಲರ್ ಚಟ್ನಿ ಒಂದು ಲೇಯರ್ ಹತ್ಕೋಬೇಕು. ಸೊ ಆ ರೀತಿ ಒಂದು ಕಂಟೆಸ್ಟೆನ್ಸಿಯೆಲ್ಲ ಇಟ್ಕೋಬೇಕು. ಸೊ ಇನ್ನೊಂದು ಬೌಲಿಗೆ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಸೋಡಾನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲಾನ ಕೂಡ ಹಾಕೋತಾ ಇದ್ದೀನಿ. ಒಂದು ಮಿಕ್ಸ್ ಮಾಡಿ. ಸೊ ಈಗ ಗಂಟಿಲ್ಲದ ಹಾಗೆ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು. ಸೊ ಗಂಟಿಲ್ಲದ ಹಾಗೆ ಈ ಥರ ಕಲಿಸ್ಕೋಬೇಕು. ಸೊ ಕಲಿಸ್ಕೊಂಡು ಈಗ ಒಂದು 3 ಬ್ರೆಡ್ಡನ್ನು ತೊಗೋತಾ ಇದ್ದೀನಿ ನಾನು. ನೀವು ಒಂದೇ ಚಟ್ನಿ ಮಾಡ್ಕೊಂಡಿದ್ರೆ 2 ಬ್ರೆಡ್ ಸಾಕಾಗುತ್ತೆ. ಸೊ ನಾನು ಇಲ್ಲಿ 2 ಚಟ್ನಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಕಾರಣದಿಂದ ನಾನಿಲ್ಲಿ 3 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ 3 ಬ್ರೆಡ್ಡನ್ನು ತೊಗೊಂಡು ಈಗ ಒಂದೊಂದೇ ಸ್ಲೈಸಿಗೆ ನಾನು ಒಂದು ಕಡೆ ಕೆಂಪು ಚಟ್ನಿನ ಹಾಕ್ಕೋತಾ ಇದ್ದೀನಿ. 2 ಬ್ರೆಡ್ಡಿಗೆ ಈ ಥರ ಹಾಕ್ಕೊಂಡು ನೀಟಾಗಿ ಫಿನಿಶ್ ಮಾಡಿ. ಸೊ ಒಂದ್ರ ಮೇಲೆ ಒಂದು ಹಾಕೋತಾ ಇದ್ದೀನಿ. ಮತ್ತು ಅದರ ಮೇಲೆ ನಾನು ಗ್ರೀನ್ ಚಟ್ನಿನ ಮತ್ತೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸೈಡ್ ಗ್ರೀನ್ ಚಟ್ನಿನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ 2 ಬ್ರೆಡ್ ಸ್ಲೈಸಿಗೆ ನಾನು ಗ್ರೀನ್ ಚಟ್ನಿ ಅಪ್ಲೈ ಮಾಡಿಕೊಂಡು ಫಿನಿಶ್ ಮಾಡಿ ಮತ್ತೆ ಅದ್ರ ಮೇಲೆ ಒಂದೊಂದೊಂದು ಹಾಕ್ತಾ ಇದ್ದೀನಿ. ಸೊ ಒಂದೊಂದೊಂದನ್ನು ಹಾಕಿ ಮತ್ತೆ ಇದನ್ನು ಸ್ಮೂತಾಗಿ ನಾನು ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಂಡಿದ್ದಾಯಿತು. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಒಂದಕ್ಕೊಂದು ಅಂಟ್ಕೊಂಡಿದೆ. ಸೊ ಈ ರೀತಿ ಕಾಣ್ತಾ ಇರಬೇಕು. ಸೊ ಆ ಥರ ಕ್ಲೀನಾಗಿ ಇದನ್ನು ಪ್ರೆಸ್ ಮಾಡಿಟ್ಕೊಂಡು ಸೊ ನಾವಿಲ್ಲಿ ಕಾಳಿಸಿರುವಂತಹ ಕಡಲೆ ಹಿಟ್ಟು ಮಿಶ್ರಣಕ್ಕೆ ಸೊ ಈ ಬ್ರೆಡ್ ಸ್ಲೈಸನ್ನು ಈ ಥರ ಕ್ಲೀನಾಗಿ ಡಿಪ್ ಮಾಡಬೇಕು. ಸೊ ಈ ಥರ ಡಿಪ್ ಮಾಡಿ ಈ ಕಾದಿರುವಂಥ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು. ಸೊ ಡಿಪ್ ಮಾಡೋ ಮುಂಚೆ ನೀವು ಎಣ್ಣೆನ ಮೊದಲೇ ಕಾಯಲಿಕ್ಕೆ ಇಟ್ಟಿರಬೇಕು. ಸೊ ಎಣ್ಣೆ ಕಾದ ನಂತರ ನೀವು ಈ ಬ್ರೆಡ್ ಸ್ಲೈಸನ್ನು ಡಿಪ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ಮುಂಚೆನೇ ಮಾಡಿಟ್ಕೋಬೇಡಿ. ಸೊ ಯಾಕಂದರೆ ಬ್ರೆಡ್ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸೊ ಎಣ್ಣೆ ಕಾದ ನಂತರ ನೀವು ಬ್ರೆಡ್ ಟಿಪ್ಪನ್ನು ಮಾಡಬೇಕು. ಸೊ ಈ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. 2 ಕಡೆ ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ರೋಸ್ಟ್ ಮಾಡಿಬಿಟ್ಟು ಸೊ ಈಗ ಕ್ಲೀನಾಗಿ ಇದು ರೋಸ್ಟ್ ಆಗಿದೆ. ಸೊ ಇಲ್ಲಿ ಕಲರ್ ಚೇಂಜ್ ಆಗಿದೆ ಕಾಣ್ತಾ ಇರ್ಬೋದು. ಸೊ ಈ ಕಲರಿಗೆ ಬಂದರೆ ಸಾಕು ನಿಮಗೆ ಗೊತ್ತಾಗುತ್ತೆ. ಸೊ ಅದು ಈಗ ಬ್ರೆಡ್ ಪಕೋಡ ರೆಡಿ ಆಯಿತು. ಸೊ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಮಧ್ಯಭಾಗಕ್ಕೆ ಈ ಥರ ಒಂದು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನಿಧಾನವಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಲೇಯರ್ ನೋಡಿ ನೀವು ಯಾವ ಥರ ಇದೆ ಅಂತ. ಒಂದು ರೆಡ್ ಕಲರ್ ಒಂದು ಗ್ರೀನ್ ಕಲರ್ ತುಂಬ ನೋಡಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಸೊ ಈ ಥರ ಕಾಣ್ತಾ ಇದೆ ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ. ಸೊ ಇದು ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ನಾನು ಮಧ್ಯೆ ಇನ್ನೊಂದು ಭಾಗನ ಮಾಡ್ಕೋತಾ ಇದ್ದೀನಿ. ಸೊ ಎರಡೂ ಅಷ್ಟೇ ಮಧ್ಯಭಾಗಕ್ಕೆ ಇನ್ನೊಂದು 4 ಪೀಸ್ ಮಾಡ್ಕೋತಾ ಇದ್ದೀನಿ. 4 ಪೀಸ್ ಮಾಡಿಬಿಟ್ಟು ಈಗ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಪ್ಲೇಟಲ್ಲಿ ನಾವು ಸರ್ವ್ ಮಾಡಿ ಮೇಲೆ ಬೇಕಂದರೆ ನೀವು ಈರುಳ್ಳಿ ಕೂಡ ಹೆಚ್ಚಾಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಸಾಸನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ರೆಡಿಯಾದ ಸ್ಟಫಿಂಗ್ ಇಲ್ಲದ ಬ್ರೆಡ್ ಪಕೋಡ ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.